ಫೆಬ್ರವರಿ 2025 2025ರಲ್ಲಿ ಭಾನುವಾರ ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಒಂದು ಉದ್ಘಾಟನಾ ಸಮಾರಂಭ ಇರುತ್ತೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತಿನ ಇಶ್ಯೂ ಏನಿದೆ, ತುಂಬ ಪ್ರಮುಖವಾಗಿ ಹವಾಮಾನ ಬದಲಾವಣೆ, ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ಒಂದು ಹವಾಮಾನ ಬದಲಾವಣೆ ಬಗ್ಗೆ ಒಂದು ಪುಸ್ತಕ ಇದೆ, ಅದರ ಬಿಡುಗಡೆ ಕೂಡ ಇರುತ್ತೆ. ಇದು ಉದ್ಘಾಟನಾ ಸಮಾರಂಭ. ಮತ್ತು ಎರಡನೇ ಅವಧಿನಲ್ಲಿ ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಂಘಟನೆಯ ವಿಮರ್ಶೆ ಆಗುತ್ತೆ. ಇದರಲ್ಲಿ ಸುಮಾರು 100 ಜನ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಇಡೀ ಜಿಲ್ಲೆಯಲ್ಲಿ ಚಳುವಳಿನಲ್ಲಿ ಕೆಲಸ ಮಾಡಿರುವಂಥ 100 ಜನ ಪ್ರತಿನಿಧಿಗಳು ಮಧ್ಯಾಹ್ನ ನಡೆಯುವಂಥ ಪ್ರತಿನಿಧಿ ಸಮಾವೇಶದಲ್ಲಿ ಭಾಗವಹಿಸಿ, ಅದರಲ್ಲಿ ಒಂದು ಕಾರ್ಯದರ್ಶಿ ವರದಿ ಕೂಡ ಇರುತ್ತೆ. ನಾವು 2 ವರ್ಷದಿಂದ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ, ಏನೆಲ್ಲ ಚಟುವಟಿಕೆಗಳನ್ನು ಮಾಡಿದ್ದೀವಿ, ಅದ್ರ ಬಗ್ಗೆ ಒಂದು ಲಿಖಿತವಾದ ಒಂದು ವರದಿ ಇರುತ್ತೆ. ಸಮಗ್ರವಾಗಿ ಆ ವರದಿಯನ್ನು ಬಂದಂಥ ಪ್ರತಿನಿಧಿಗಳು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಆ ವರದಿಯನ್ನು ಅಂಗೀಕರಿಸ್ತಾರೆ. ನಂತರದಲ್ಲಿ ಮುಂದಿನ 2 ವರ್ಷಕ್ಕೆ ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಕಣ್ಣೋಟ ಹೇಗಿರಬೇಕು, ಚಟುವಟಿಕೆಗಳನ್ನು ಯಾವುದನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಗಳನ್ನು ಆ ಸಮ್ಮೇಳನ ತೆಗೆದುಕೊಳ್ಳುತ್ತೆ. ಮತ್ತು ಸಮ್ಮೇಳನದಲ್ಲಿ ಒಂದು ಕೊನೆಯ ಘಟ್ಟದಲ್ಲಿ ಒಂದು ಹೊಸ ಸಮಿತಿಯ ಆಯ್ಕೆ ಕೂಡ ಆಗುತ್ತೆ. ಈಗ ಹಳೆಯ ಸಮಿತಿ ಏನಿರುತ್ತೆ, ಆ ಸಮಿತಿಯ ಜೊತೆಗೆ ಒಂದು ಹೊಸ ಸಮಿತಿ ಕೂಡ ಬರುತ್ತೆ. ಇದು ಆ ಸಮ್ಮೇಳನದ ಸ್ವರೂಪ. ಇಷ್ಟು ಮಾತ್ರ. ನಮಸ್ಕಾರ. ನಾನು ಡಾಕ್ಟರ್ ಸಾವಿತ್ರಿ, ಗೌರವಾಧ್ಯಕ್ಷೆ, ಹಾಸನ ಜಿಲ್ಲಾ ಭಾರತ ಜ್ಞಾನ ವಿಜ್ಞಾನ ಸಮಿತಿ. ಸೊ ಇದೇ ತಿಂಗಳು 23ನೇ ತಾರೀಕು ಜಿಲ್ಲಾ ಸಮ್ಮೇಳನ ಆಯೋಜಿಸಲಾಗಿದೆ. ಸೊ ಈ ಸಮ್ಮೇಳನದಲ್ಲಿ ಜನರಿಗೆ ವೈಜ್ಞಾನಿಕವಾಗಿ ಚಿಂತನೆ ನಡೆಸೋದು, ಉದಾಹರಣೆಗೆ ಪರಿಸರದ ಮೇಲಾಗ್ತಿರುವಂಥ ಹಾನಿ, ಜನರ ಆರೋಗ್ಯದ ಮೇಲಾಗ್ತಿರುವಂಥ ಸಮಸ್ಯೆಗಳು, ಹಾಗೆ ಈ ಆಕಾಶ ವೀಕ್ಷಣೆ ಅಂದರೆ ನಮಗೆ ವೈಜ್ಞಾನಿಕವಾಗಿ ತಿಳುವಳಿಕೆ ಮೂಡಿಸೋದ್ರ ಮೂಲಕ, ಹಾಗೆ ಜನರ ಆರೋಗ್ಯದ ಬಗ್ಗೆ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ವೈಜ್ಞಾನಿಕವಾಗಿ ಚಿಂತನೆ ನಡೆಸೋರಿದ್ದೀವಿ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇವೆಲ್ಲದರ ಉದ್ದೇಶ ಜನರಲ್ಲಿ ವೈಜ್ಞಾನಿಕವಾಗಿ ಚಿಂತನೆಯನ್ನು ನಡೆಸೋದು. ಸೊ ಆ ಒಂದು ವೈಜ್ಞಾನಿಕ ಮನೋವೃತ್ತಿ ಅಥವಾ ವೈಜ್ಞಾನಿಕವಾಗಿ ಎಲ್ಲ ಆಗುಹೋಗುಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಈ ಒಂದು ಸಮ್ಮೇಳನದಲ್ಲಿ ಆಗಲಿದೆ. ಸೊ ಈಗ ಈ ಸಮ್ಮೇಳನದಲ್ಲಿ ಜಿಲ್ಲೆಯ ಹಲವಾರು ಕಡೆಯಿಂದ ತಜ್ಞರು ಮತ್ತು ಈ ಸದಸ್ಯರು ಭಾಗವಹಿಸಲಿದ್ದಾರೆ. ಇವುಗಳ ನಂತರ ಆಗುವ ಒಂದು ವರದಿ ಅಥವಾ ಒಂದೇನು ತೀರ್ಮಾನ, ಅವುಗಳ ಮೂಲಕ ನಾವು ಹವಾಮಾನ ವೈಪರೀತ್ಯದಿಂದ ಆಗುವಂಥ ಸಮಸ್ಯೆಗಳಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಇವುಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ತೀರ್ಮಾನ ತಗೊಳ್ಳಿದ್ದೀವಿ. ಇದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕಾದಂಥ ಒಂದು ಸಮ್ಮೇಳನ ಆಗಿದೆ. ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ.